ವೀಕ್ಷಕರೇ, ಶ್ರಾವಣ ಮಾಸದಲ್ಲಿ ಮಾಡುವಂತಹ ಪ್ರತಿಯೊಂದು ಶುಭ ಕಾರ್ಯಗಳು ನಮಗೆ ಪ್ರಯೋಜನವನ್ನು ನೀಡ್ತದೆ. ಶ್ರಾವಣ ಮಾಸ ಅಂತ ಅಂದರೆ ಶಿವಭಕ್ತರಿಗೆ ಅತ್ಯಂತ ಪ್ರಿಯವಾದ ಮಾಸ. ಶ್ರಾವಣ ಮಾಸದಲ್ಲಿ ಈ ಕೆಲವು 3 ಕೆಲಸಗಳನ್ನು ನಾವು ತಪ್ಪದೆ ಮಾಡೋದ್ರ ಮೂಲಕ ಇಷ್ಟೊಂದು ಪ್ರಯೋಜನಗಳನ್ನು ಪಡಿಬಹುದಾಗಿದೆ. ಹಾಗಾದರೆ ಆ 3 ಕೆಲಸಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿ ವರ್ಷ ಬರುವಂತಹ ಶ್ರಾವಣ ಮಾಸವು ಭಗವಾನ್ ಶಿವನಿಗೆ ನೆಚ್ಚಿನ ಮಾಸವಾಗಿರುತ್ತೆ. ಈ ಪವಿತ್ರ ಮಾಸದಲ್ಲಿ ನಾವು ಶಿವಪೂಜೆಯನ್ನು ಮಾಡೋದ್ರಿಂದ ಶಿವನು ಶೀಘ್ರದಲ್ಲೇ ಸಂತುಷ್ಟನಾಗ್ತಾನೆ ಮತ್ತು ಬೇಡಿದ ವರವನ್ನು ಕರುಣಿಸುತ್ತಾನೆ ಅನ್ನುವ ನಂಬಿಕೆ ಇದೆ. ಶ್ರಾವಣ ಮಾಸದಲ್ಲಿ ನಾವು ಶಿವಪೂಜೆಯನ್ನು ಮಾಡೋದ್ರೊಂದಿಗೆ ಕೆಲವು ಸರಳವಾದ ಪರಿಹಾರಗಳನ್ನು ನಾವು ಮಾಡಬೇಕಾಗತ್ತೆ. ಇದರಿಂದ ನಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ನಾವು ಮುಕ್ತವನ್ನು ಪಡಿಬಹುದು. ಉದ್ಯೋಗ ಅಲ್ಲದೆ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರಿಗೂ ಸಹ ಈ ಪರಿಹಾರ ಸಹಾಯವಾಗುತ್ತೆ. ನಮ್ಮ ಅದೃಷ್ಟ ನಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೆ. ಶ್ರಾವಣ ಮಾಸದಲ್ಲಿ ಪರಿಹಾರ ಕಾರ್ಯಗಳನ್ನು ಮಾಡೋದ್ರಿಂದ ಶಿವನು ಬೇಡಿದ ವರವನ್ನು ನೀಡ್ತಾನೆ ಅನ್ನುವ ನಂಬಿಕೆ ಇದೆ. ಈ ಮಾಸದಲ್ಲಿ ನಾವು ವಿಧಿವಿಧಾನಗಳ ಪ್ರಕಾರ ಆಗಿರಬಹುದು ಅಥವಾ ನಿಯಮಾನುಸಾರ ಆಗಿರಬಹುದು ಮಾಡಲೇಬೇಕಾಗತ್ತೆ. ಆಗ ಮಾತ್ರ ನಾವು ಮಾಡಿದಂತಹ ಪೂಜೆಯ ಪ್ರಯೋಜನವನ್ನು ಪಡ್ಕೊಳ್ಬಹುದಾಗಿದೆ. ಹಾಗಾದರೆ ಆ ಸರಳ ಪರಿಹಾರಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೇದಾಗಿ ಬಿಲ್ವಪತ್ರೆಯನ್ನು ಅರ್ಪಿಸೋದು. ಶ್ರಾವಣ ಮಾಸದಲ್ಲಿ ನಾವು ಶಿವನ ಮೆಚ್ಚುಗೆಯ ಮೂಲಕ ಆತನಿಂದ ವರವನ್ನು ಪಡೆದುಕೊಳ್ಳಲು ಬಯಸಿದ್ರೆ ಶಿವಲಿಂಗದ ಮೇಲೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಬೇಕಾಗತ್ತೆ. ಬಿಲ್ವಪತ್ರೆಯ ಮೇಲೆ 3 ಎಲೆಗಳಿರುತ್ತವೆ. ಈ 3 ಎಲೆಗಳ ಮೇಲೂ ಬಿಳಿ ಬಣ್ಣದ ಚಂದನವನ್ನು ಹಚ್ಚಿ ನಂತರ ಆ ಎಲೆಯನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕಾಗತ್ತೆ. ಶ್ರಾವಣ ಮಾಸದಲ್ಲಿ ನಾವು ಈ ರೀತಿ ಮಾಡೋದ್ರಿಂದ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತೆ ಅನ್ನುವ ನಂಬಿಕೆ ಇದೆ. ಎರಡನೆಯದಾಗಿ ನಂದಿಗೆ ಸಂಬಂಧಿಸಿದ ಈ ಪರಿಹಾರವನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲವು ಕೆಲಸಗಳು ಆಗ್ತಾ ಇಲ್ಲದೆ ಇರುವಾಗ, ಹಾಗೆಯೇ ಅದೃಷ್ಟಗಳು ನಮಗೆ ಕೈ ಕೊಡ್ತಾ ಇರುವಾಗ, ಅದೃಷ್ಟದ ಬೆಂಬಲವನ್ನು ಪಡೆಯಲು ಸಹಾಯ ಆಗ್ತಾ ಇಲ್ಲ ಅನ್ನೋದಾದರೆ ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಲು ಶ್ರಾವಣ ಮಾಸದ ಸಮಯದಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕಾಗತ್ತೆ. ಅಂದರೆ ನೀರಿನಿಂದ ಶಿವಲಿಂಗವನ್ನು ಪೂಜೆ ಮಾಡಬೇಕು. ಬಳಿಕ ಅದೇ ಶಿವ ದೇವಸ್ಥಾನದಲ್ಲಿರುವ ನಂದಿ ವಿಗ್ರಹದ ಮುಂದೆ ಕೂತು ನಂದಿಯನ್ನು ಪ್ರಾರ್ಥಿಸಿ ಹಾಗೂ ನಂದಿಯ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಶ್ರಾವಣದಲ್ಲಿ ಈ ರೀತಿ ಮಾಡೋದ್ರಿಂದ ಶಿವ ಮತ್ತು ನಂದಿಯ ಕೃಪೆಯು ನಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುತ್ತದೆ ಅನ್ನುವ ನಂಬಿಕೆ ಇದೆ. ಇನ್ನು 3ನೆಯ ಪರಿಹಾರ, ಧಾತುರದ ಈ ಪರಿಹಾರವು ಸಹ ಪ್ರಯೋಜನಕಾರಿಯಾಗಿದೆ. ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರು ಅಥವಾ ಉದ್ಯೋಗದ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರುಗೊಳ್ತಾ ಇರೋರು ಶ್ರಾವಣ ಮಾಸದ ಸಮಯದಲ್ಲಿ ತೆಗೆದುಕೊಂಡು ಅದಕ್ಕೆ ಅರಿಶಿನ ಪೇಸ್ಟನ್ನು ಹಚ್ಚಿ ನಂತರ ಶಿವನಿಗೆ ಅರ್ಪಿಸಬೇಕಾಗತ್ತೆ. ಇದರಿಂದ ಖಂಡಿತವಾಗಿಯೂ ಶಿವನು ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾನೆ ಹಾಗೂ ಒಳ್ಳೆಯ ಉದ್ಯೋಗ ಸಿಗುವಂತೆ ಅನುಗ್ರಹಿಸುತ್ತಾನೆ ಅನ್ನುವ ನಂಬಿಕೆ ಇದೆ. ಶ್ರಾವಣ ಮಾಸದಲ್ಲಿ ಈಗಾಗಲೇ ಹೇಳಿರುವಂತಹ ಈ 3 ಪರಿಹಾರಗಳನ್ನು ಮಾಡೋದ್ರಿಂದ ಪ್ರತಿ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣಬಹುದು. ಅಂದರೆ ಅವರು ಯಾವ್ಯಾವ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಅಂತಹ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣಬಹುದು ಮತ್ತು ಅದೃಷ್ಟದ ಬೆಂಬಲವನ್ನು ಪಡ್ಕೊಳ್ಬಹುದು. ನಾವು ಕೂಡ ಈ ವರ್ಷದ ಶ್ರಾವಣ ಮಾಸದಲ್ಲಿ ಈ 3 ಪರಿಹಾರಗಳನ್ನು ಪ್ರಯತ್ನಿಸಿ ಶಿವನ ಮೆಚ್ಚುಗೆಗಾಗಿ ಪಾತ್ರರಾಗಿ ಈ ಅದೃಷ್ಟದ ಬಾಗಿಲನ್ನು ನಮ್ಮ ಬಳಿ ಕರ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಶ್ರಾವಣದಲ್ಲಿ ನಂದಿ ಪೂಜೆಯನ್ನು ಮಾಡಿದರೆ ಅದೃಷ್ಟದ ಮಹಾಪೂರವೇ ನಮ್ಮದಾಗತ್ತೆ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ.
ಅಲ್ಲಿವರೆಗೂ ನಮಸ್ಕಾರ.